18-20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಕೂಡ ಭಾಗಿಯಾಗಿ ಅಪಾರವಾದ ಕೊಡುಗೆಗಳನ್ನು ಕೊಟ್ಟು ಜನಸೇವೆಯನ್ನು ಮಾಡ್ತಾರೆ ಅಂತ ನೀವುಗಳು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಉಪಚುನಾವಣೆಗೆ ಆಕಾಂಕ್ಷಿಗಳಾಗಿದ್ದೀರಿ, MLA ಆಕಾಂಕ್ಷಿಗಳು ಆಗಿದ್ದೀರಿ. ಸೊ ಹಾಗಾದರೆ ಸಾಮಾಜಿಕವಾಗಿ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ನಿಮ್ಮಿಂದ ಏನಾದರೂ ಕೊಡುಗೆಗಳಾಗಿದೆಯಾ? ಹೌದು, ನಾನು ಕೂಡ ಒಂದು ಪದವೀಧರನಾಗಿದ್ದು BA MSc ಮಾಡಿರುತ್ತೇನೆ. ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಎಂಬ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಬಗ್ಗೆ ಒಂದು ಪದವೀಧರನಾಗಿದ್ದೇನೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಮುಗಿಸಿರುತ್ತೇನೆ. ಹಾಗಾಗಿ ನಮ್ಮಲ್ಲಿ ಕೆಲವೊಂದು ಈ ಸಾಹಿತ್ಯದ ಆಸಕ್ತಿ, ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯತ್ವ ಕೂಡ ಇದ್ದೇನೆ. ಮತ್ತು ನಾನು ಸಮಾಜದ ಪರ ಚಿಂತಕರು ಇದ್ದೇನೆ. ಅನೇಕ ವಿಚಾರಗಳಲ್ಲಿ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮದೇ ಒಂದು ಲೇಖನವನ್ನು ಸಹ ನಾವು ಬರೆದಿದ್ದೇವೆ. ಪುಸ್ತಕದ ಹೆಸರು ಭಯದ ಬದುಕು ಅಂಥೇಳಿ. ಸಮಾಜದಲ್ಲಿ ಆಗ್ತಕ್ಕಂತಹ ಕೆಲವು ಪಿಡುಗುಗಳು ಮತ್ತು ಮೂಢನಂಬಿಕೆಗಳು, ಅನೇಕ ದೌರ್ಜನ್ಯಗಳು ಆಗ್ತಕ್ಕಂತಹ ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಯಿತು ಅದನ್ನು ನಾವು ಖಂಡಿತವಾಗೂ ಮಾಡಿದ್ದೇನೆ. ಸಮಾಜದಲ್ಲಿ ಸಹ ಅದರ ಪ್ರತಿಕ್ರಿಯೆಗಳು ಭಾಳಷ್ಟು ಇದ್ದಾವೆ. ಅದನ್ನು ನಾವು ಹೇಳ್ತಕ್ಕಂತಹ ಒಂದು ದೊಡ್ಡತನ ನಮ್ಮದಲ್ಲ. ಆದರೆ ನಾವು ಸಹ ಒಂದು ಸಮಾಜದ ಸುಧಾರಣೆ, ಸಮಾಜದ ಪರ ಚಿಂತಕರು ಮತ್ತು ಸಮಾಜದ ಪರ ಒಂದು ಕಳಕಳಿಯನ್ನು ಹೊಂದಿರತಕ್ಕಂತಹ ಒಂದು ಮನಸ್ಸಿನ ಹೊಂದಿರತಕ್ಕಂಥ ವ್ಯಕ್ತಿಯಾಗಿದೆ ಅಂಥೇಳಿ ತಮ್ಮ ಮೂಲಕ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸಮಾಜದಲ್ಲಿ ಒಬ್ಬ ಲೇಖಕರಾಗಿ ಹಾಗೂ ಸಮಾಜದ ವಿರುದ್ಧವಾಗಿ ನಡೆಯುವಂಥ ಕೆಲವೊಂದಿಷ್ಟು ದುಷ್ಟ ಚಟಗಳಾಗಿರ್ಬೋದು ಅಥವಾ ದುಷ್ಟ ಶಕ್ತಿಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಬದಿಗೊತ್ತಿ ಅದರ ವಿರುದ್ಧ ಹೋರಾಟವನ್ನು ನೀವು ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ತುಂಬ ಸಂತೋಷದ ವಿಷಯ ಕೂಡ ಹೌದು. ಸೊ ಇನ್ನೊಂದು ಪ್ರಶ್ನೆ ಏನಂತಂದರೆ, ನಿಮಗೆ ತಾವು ಕಳೆದ ಕೆಲವು ತಿಂಗಳಿಂದ ಹಾವೇರಿ ಜಿಲ್ಲೆಯಲ್ಲಿ ಕಾರ್ಮಿಕ ಹೋರಾಟಗಳಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ. ಸೊ ಆ ಭಾಗಿಯಾಗಿರುವಂಥ ಹೋರಾಟಗಳಲ್ಲಿ ಈ ಕಾರ್ಮಿಕರಿಗೆ ಸಿಗಬೇಕಾಗಿರೋಂಥ ಸವಲತ್ತುಗಳೇನು, ಅವರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಅದರ ವಿರೋಧವಾಗಿ ನೀವು ಹೋರಾಟ ಮಾಡಿರಿ. ಸೊ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳೇನಿದೆ ಸರ್? ನಾವು ಮೂಲತಃವಾಗಿ ಕಾರ್ಮಿಕರಾಗಿದ್ದೇವೆ. ನಮ್ಮ ತಂದೆಯವರು ಸಹ ಬಹಳ ಶ್ರಮಪಟ್ಟು ತನ್ನ 40 ವರ್ಷದ ವೃತ್ತಿ ಜೀವನದಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕಾರ್ಮಿಕರ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ನಾವು ಸಹ ನಮ್ಮ ತಂದೆಯವರ ಕೆಲವು ವಿಚಾರಧಾರೆಗಳನ್ನು ಇಟ್ಕೊಂಡು ಕಾರ್ಮಿಕರು ಸಹ ನಾವು ಆಗಿರುವ ಕಾರಣಕ್ಕಾಗಿ ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು, ಯೂನಿಯನನ್ನು ಮಾಡಿಕೊಂಡಿದ್ದೇವೆ. ಶ್ರೀ ಸಂತ ಶಿಶುನಾಳ ಶರೀಫರು ರಸ್ತೆ ನಿರ್ಮಾಣ ಕಾರ್ಮಿಕರು ಮತ್ತು ಕಟ್ಟಡ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು. ನಮ್ಮ ಕೆಲವು ಸ್ನೇಹಿತರ ಜೊತೆಗೆ ನಾವು ಈ ಸಂಘವನ್ನು ಮಾಡಿಕೊಂಡು ಅನೇಕ ಆಗ್ತಕ್ಕಂತಹ ಒಂದು ಕಾರ್ಮಿಕ ಅನ್ಯಾಯಗಳಿಗೆ ನಾವು ಧ್ವನಿ ಎತ್ತಬೇಕನ್ನೋ ಉದ್ದೇಶದಿಂದ ನಾವು ಯೂನಿಯನ್ ಮಾಡಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಳೆದ ನಮ್ಮ ಈ ಹಾವೇರಿ ಜಿಲ್ಲೆಯಲ್ಲಿ 8-9 ತಿಂಗಳುಗಳಿಂದ ಕಾರ್ಮಿಕರಿಗೆ ಬಹಳಷ್ಟು ಅನ್ಯಾಯಗಳು ಆಗ್ತಾ ಇದ್ದು, ಅದಕ್ಕೆ ನಾವು ನಮ್ಮ ಈ ಸಂಘದ ಪರವಾಗಿ ಧ್ವನಿ ಎತ್ತಿದ್ದೇವೆ. ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ, ಶಾಸಕರುಗಳಿಗೆ, ಸಚಿವರುಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅನೇಕ ಬಾರಿ ನಮ್ಮ ಕಾರ್ಮಿಕರಿಗೆ ನೋವುಗಳಾದಾಗ ಅವ್ರ ಜೊತೆಗೆ ನಾವು ಸ್ಪಂದಿಸಿದ್ದೇವೆ. ಕಾರಣ, ನಾವೊಬ್ಬ ಕಾರ್ಮಿಕರಾಗಿರೋದ್ರಿಂದ ಅವರಲ್ಲಿ ಆಗ್ತಕ್ಕಂಥ ಒಂದು ನೋವಿನ ಸಮಸ್ಯೆಗಳು ನಮಗೂ ಸಹ ಇಂಥ ಅನುಭವವನ್ನು ನಾವು ಸಹ ಆಗಿರೋದ್ರಿಂದ ನಾವು ಈ ಕಳೆದ 8-9 ತಿಂಗಳುಗಳಿಂದ ಮತ್ತು 10 ವರ್ಷ ಅಥವಾ ನಮ್ಮ ಜೀವನದಲ್ಲೇ ಸಹ ನಾವು ಕಾರ್ಮಿಕರಾಗಿ ಈಗೂ ಸಹ ನಾವು ಕಾರ್ಮಿಕರ ವೃತ್ತಿಯಲ್ಲೇ ಜೀವನ ಮಾಡ್ತಾ ಇರೋದ್ರಿಂದ ನಾವು ಕಾರ್ಮಿಕರ ಕ್ಷೇತ್ರದಲ್ಲಿ ನಮ್ಮ ಯಾವುದೇ ಕಾರ್ಮಿಕರಿಗೆ ಅನ್ಯಾಯ ಆಗದಂತೆ ನಮ್ಮ ಒಂದು ಸಂಘದಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಆಗ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದೀರಿ. ಸೊ ಅದೇ ರೀತಿಯಾಗಿ ನೀವು ಕಾರ್ಮಿಕ ಹೋರಾಟಗಳಲ್ಲಿ ಕೂಡ ಭಾಗವಹಿಸಿ ಕಾರ್ಮಿಕರಿಗೆ ಒಂದು ನ್ಯಾಯವನ್ನು ಒದಗಿಸಿದಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಸಂದರ್ಶನದ ಕೊನೆಯ ಪ್ರಶ್ನೆ ಸರ್, ನಿಮಗೆ ಈ ಸಂದರ್ಶನದ ಕೊನೆಯ ಪ್ರಶ್ನೆ ಒಂದು ಕೇಳಬೇಕು ಅನ್ನಿಸ್ತಾ ಇದೆ ನಮಗೆ. ಸೊ ಅದೇನಂತಂದರೆ, ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಿಮಗೆ ಸಿಗಲಿಲ್ಲ ಅಂತಂದರೆ ಬೇರೆ ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಿ? ಬೇರೆ ಯಾರಿಗೆ ನೀವು ಕಾಂಗ್ರೆಸ್ ಪಕ್ಷದಿಂದ ಸಪೋರ್ಟ್ ಮಾಡಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ?
ಆ, ಖಂಡಿತವಾಗಿಯೂ ನಮ್ಮ ಕ್ಷೇತ್ರದಲ್ಲಿ ನಾವು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆ, ಶ್ರೀ ಯಾಸಿರ್ ಖಾನ್ ಪಠಾಣ್ ಅವರು ನಮ್ಮ ಕ್ಷೇತ್ರದ 2023ರ ಅಭ್ಯರ್ಥಿ. ಅವರ ಪರವಾಗಿ ನಾವು ಕ್ಷೇತ್ರದಲ್ಲಿ ಅವರ ಗೆಲುವಿಗಾಗಿ ಶ್ರಮಿಸಿದ್ದೇವೆ. ಹಾಗಾಗಿ ನಾವು ನಮಗೆ ಆಗೋದಿಲ್ಲ ಅನ್ನುವ ಯಾವ ನಿರೀಕ್ಷೆಯಲ್ಲೂ ಇಲ್ಲ. ಕ್ಷೇತ್ರದ ಮತದಾರರು ಮತ್ತು ಕ್ಷೇತ್ರದ ಸಾಮಾನ್ಯ ಕಾರ್ಯಕರ್ತರು ಹಾಗೂ ನಮ್ಮ ಕ್ಷೇತ್ರವು ಅಲ್ಪಸಂಖ್ಯಾತರಿಗೆ ಮೀಸಲಿದೆ. ಆ ಉದ್ದೇಶದಿಂದ ನಾವು ಕೂಡ ಅಲ್ಪಸಂಖ್ಯಾತರು ಆಗಿರುವ ಉದ್ದೇಶದಿಂದ ಟಿಕೆಟ್ ನಮಗೂ ಸಹ ಸಿಗ್ಬೋದು ಅನ್ನೋದು ಒಂದು ನಮ್ಮ ಆಶಯ ಆಗಿದೆ. ಆಶಯ ನಮ್ಮ ಎಲ್ಲವೂ ಸಹ ನಾವು ನಮ್ಮ ಹೈಕಮಾಂಡ್ ಮತ್ತು ರಾಜ್ಯ ಉಸ್ತುವಾರಿಗಳು DK ಶಿವಕುಮಾರ್ ಅವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ವಿನಯ್ ಕುಲಕರ್ಣಿ ಅವರು, ನಮ್ಮ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ನಮ್ಮ ಅನೇಕ ಶಾಸಕರುಗಳು, ಜಿಲ್ಲಾಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಇದರ ಒಂದು ಪ್ರಕ್ರಿಯೆಯನ್ನು ನಡೆಯುತ್ತದೆ. ಆ ಪ್ರಕ್ರಿಯೆಯಲ್ಲಿ ನನಗೆ ಸಹ ಅವಕಾಶ ಕೊಟ್ಟರೆ ಖಂಡಿತವಾಗೂ ನಾವು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಎಲ್ಲ ಸಾಮಾನ್ಯ ಕಾರ್ಯಕರ್ತರು, ನಾಯಕರು, ಮುಖಂಡರುಗಳನ್ನು ಜೊತೆಗೂಡಿ ನಾವು ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಶ್ರಮಿಸ್ತೇವೆ. ತಾವು ಹೇಳ್ತಕ್ಕಂಥ ಒಂದು ಪ್ರಶ್ನೆಗೆ ನಮ್ಮ ಉತ್ತರ, ನನಗೆ ಸಿಗಲಿಲ್ಲ ಅಂದರೆ ಯಾರಿಗೆ ಕೊಡಬೇಕು ಅನ್ನೋದು ನಿಮ್ಮ ಪ್ರಶ್ನೆಗೆ ಉತ್ತರ, ಕ್ಷೇತ್ರದಲ್ಲಿ 2023ರಲ್ಲಿ ನಮ್ಮ ಅಭ್ಯರ್ಥಿ ಶ್ರೀ ಯಾಸಿರ್ ಖಾನ್ ಪಠಾಣ್ ಅವರಾಗಿದ್ದಾರೆ. ಅವರು ಈ ಕ್ಷೇತ್ರಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಮತ್ತು ಸೂಕ್ತವಾದಂತಹ ನಾಯಕ ಗುಣವನ್ನು ಹೊಂದಿರತಕ್ಕಂತಹ ಅಭ್ಯರ್ಥಿಗಳಾಗಿದ್ದಾರೆ. ಅವರಲ್ಲಿ ಒಂದು ಕಟ್ಟಕಡೆಯ ಸಾಮಾನ್ಯ ಕಾರ್ಯಕರ್ತರನ್ನು ಗಣನೆಗೆ ತೆಗೆದುಕೊಂಡು ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ತಮ್ಮ ನಾಯಕತ್ವದ ಒಂದು ಗುಣವನ್ನು ಇರ್ತಕ್ಕಂತಹ ನಮ್ಮ ಕ್ಷೇತ್ರದ ನಾಯಕರು ಶ್ರೀ ಯಾಸಿರ್ ಖಾನ್ ಪಠಾಣ್ರವರು ಅಂಥೇಳಿ ನಾನು ಬಯಸ್ತೇನೆ. ಅವರಿಗೆ ಟಿಕೆಟನ್ನು ನೀಡಿ ಈ ಬಾರಿ ನಾವು ಗೆಲ್ಲಿಸ್ಲಿಕ್ಕಂತಹ ಎಲ್ಲ ಪ್ರಯತ್ನಗಳು ನಾವು ಮಾಡ್ತೇವೆ. ನಾವು ನಿರಾಶೆಯಾಗೋದಿಲ್ಲ. ಯಾಕಂದರೆ ಪಕ್ಷದ ಒಂದು ತತ್ವ ಸಿದ್ಧಾಂತದಲ್ಲಿ ನಾವೆಲ್ಲರೂ ಸಹ ದುಡಿಬೇಕಾಗುತ್ತದೆ. ಪಕ್ಷ ಹೈಕಮಾಂಡ್ ಇರ್ತಕ್ಕಂಥ ಪಕ್ಷ ಆಗಿದೆ. ಆ ದೃಷ್ಟಿಯಿಂದ ನಾವು ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಎಲ್ಲ ಉಸ್ತುವಾರಿಗಳಿಗೆ ಈ ಬಾರಿ ನಮ್ಮ ಶ್ರೀ ಯಾಸಿರ್ ಖಾನ್ ಪಠಾಣ್ ಸಾಹೇಬರಿಗೆ ಒಂದು ಗೆಲುವಿನ ಅವಕಾಶವಿದೆ. ನಾವು ಗೆಲ್ಲಿಸ್ತಕ್ಕಂತಹ ಕಾರ್ಯಕರ್ತರಿದ್ದೇವೆ, ಮತದಾರರಿದ್ದೇವೆ. ಅವರಿಗೆ ಅವಕಾಶ ಕೊಡಬೇಕಂಥೇಳಿ ನಾನು ಕೊನೆಯದಾಗಿ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೊ ಥ್ಯಾಂಕ್ ಯು ಸರ್. ಸೊ ಇಷ್ಟೊತ್ತು ನಾವು ಮೊಹಮ್ಮದ್ ಸಾಬ್ ಕಾಲೇಬಾಗ್ ಅವರನ್ನು ಸಂದರ್ಶನ ಮಾಡಿದ್ವಿ. ಇವರು ಕೂಡ ಒಬ್ಬ ಶಿಗ್ಗಾಂವ್ ಸವಣೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳಾಗಿದ್ದಾರೆ. ಸೊ ಹಾಗೆ ಒಬ್ಬ ಲೇಖಕರಾಗಿ ಹಾಗೂ ಒಬ್ಬ ಒಳ್ಳೆಯ ವಿದ್ಯಾವಂತರಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ಗೆ ಆಕಾಂಕ್ಷಿಗಳಾಗಿ ಹೊರಹೊಮ್ಮಿದ್ದಾರೆ. ಸೊ ಇವ್ರು ಹೇಳಿದ್ರೀಗ ಅಕಸ್ಮಾತ್ ಟಿಕೆಟ್ ನನಗೆ ಸಿಗಲಿಲ್ಲ ಅಂತಂದ್ರೂ ಕೂಡ ಮೊಹಮ್ಮದ್ ಖಾನ್ ಯಾಸಿರ್ ಪಠಾಣ್ ಅವ್ರಿಗೆ ಕೂಡ ಸಿಗಲಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಇವತ್ತು ನನ್ನ ಮುಂದೆ ಹೇಳಿದ್ದಾರೆ. ಸೊ ನೋಡೋಣ 2024ರ ಶಿಗ್ಗಾಂವ್ ಸವಣೂರು ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಯಾರ ಮುಡಿಗೆ ಏರಲಿದೆ ಅಂತ ಕಾದು ನೋಡಬೇಕಾಗಿದೆ. ಸೊ ಖಂಡಿತ ನಿಮಗೂ ಈ ಸಂದರ್ಶನಕ್ಕೆ ಆಗಮಿಸಿದಂಥ ಎಂ ಕಾಲೇಬಾಗ್ ಸರ್ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಗೆ ಟಿಕೆಟ್ಗಳ ಆಕಾಂಕ್ಷಿಗಳಾದಂಥ ತಮಗೂ ಕೂಡ ಆ ದೇವರು ಒಳ್ಳೆಯ ಆಶೀರ್ವಾದ ನೀಡಲಿ, ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನಿಮಗೂ ಸಿಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸುತ್ತಾ ಈ ಒಂದು ಸಂದರ್ಶನವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.